ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್. ವಿದ್ಯಾರ್ಥಿಗಳೇ, ಶ್ರೀ ಗುರುಕುಲ ಅಕಾಡೆಮಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ತರಗತಿಯನ್ನು ಆರಂಭಿಸೋಣ. ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಳ್ಳೆ ಅಧ್ಯಾಯವಾರು ವಿದ್ಯಾರ್ಥಿಗಳೇ ಒಂದು 10 ಬಹುಮುಖ್ಯವಾದಂತಹ ಪ್ರಶ್ನೆಗಳನ್ನ ತಂದಿದ್ದೀನಿ ವಿದ್ಯಾರ್ಥಿಗಳೇ. ಅವು ಹೇಗಿದೆಯಪ್ಪ ಅಂತಂದಾಗ, ಇಂದು KPSC KEA ಯಾವ ರೀತಿ ಮಾಡಿಫೈ ಮಾಡಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೊಡ್ತಾರೆ, ಆ ರೀತಿ ಒಂದು ಪ್ರಶ್ನೆಗಳನ್ನ ರೆಡಿ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಮಾದರಿ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳೇ. ಇದು ನೋಡಿ, ಮೊದಲ ಪ್ರಶ್ನೆ, ಹೈದರಾಲಿಯ ವಿಶೇಷತೆಯನ್ನು ಚರ್ಚಿಸಿ. ಆಪ್ಷನ್ ಎ, ಹೈದರಾಲಿಯನ್ನು ಮೊದಲು ಕೋಲಾರದಲ್ಲಿ ಸಮಾಧಿ ಮಾಡಿ. ನೋಡಿ, ಮೊದಲು ಕೋಲಾರದಲ್ಲಿ ಸಮಾಧಿ ಮಾಡಿ ಎರಡನೇ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ಸಮಾಧಿ ಮಾಡಿದರು. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಆಪ್ಷನ್ ಬಿ, ಹೈದರಾಲಿ ಬಹದ್ದೂರಿ. ನೋಡಿ, ಹೈದರಾಲಿ ಬಹದ್ದೂರಿ ಎಂಬ ನಾಣ್ಯ ಜಾರಿಗೊಳಿಸಿದನು. ನಂತರ ಆಪ್ಷನ್ ಸಿ, ಹೈದರಾಲಿ ನಾಣ್ಯ ಟಂಕಿಸಲು. ನೋಡಿ, ಹೈದರಾಲಿ ನಾಣ್ಯ ಟಂಕಿಸಲು ಶ್ರೀರಂಗಪಟ್ಟಣ, ಚಿತ್ರದುರ್ಗ, ಬಿದನೂರು ಮತ್ತು ಗುತ್ತಿಗಳಲ್ಲಿ ನಾಣ್ಯ ಟಂಕಸಾಲೆಗಳನ್ನು ಸ್ಥಾಪನೆ ಮಾಡಿದನು. ಆಪ್ಷನ್ ಡಿ, ಹೈದರಾಲಿ ಮೈಸೂರಿನಲ್ಲಿ ಕೋಟೆ ನಿರ್ಮಿಸಿ ಬ್ರಿಟಿಷರನ್ನು ಶಿಕ್ಷಿಸಿದನು. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ವಿದ್ಯಾರ್ಥಿಗಳೇ. ಎಷ್ಟು ಹೇಳಿಕೆ ಸರಿಯಾಗಿವೆ ಅಂತ ನೋಡಿ. ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ 2, 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 3, 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 4, ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಹಾಗಾದ್ರೆ ನಿಮ್ಮ ಉತ್ತರ ಯಾವುದು ಸರಿಯಾಗಿದೆ ಅಂತ ಬೇಗ ಕಾಮೆಂಟ್ ಮಾಡಬೇಕು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ಎಲ್ಲ ಬರಬೇಕು ಅಂದ್ರೆ ನಮ್ಮ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಿ. ಇದೇ ರೀತಿ ನಿಮ್ಗೆ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳೇ. ನೋಡಿ, ಅಷ್ಟು ಸುಲಭನಾಗ ಆನ್ಸರ್ ಹಾಕಕ್ಕಲ್ಲ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ನೋಡಿ ವಿದ್ಯಾರ್ಥಿಗಳೇ, 3 ಹೇಳಿಕೆಗಳು ಸರಿಯಾಗಿದೆ. 3 ಹೇಳಿಕೆಗಳು. ಆಪ್ಷನ್ 3 ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಯಾಕೆಂದ್ರೆ ಹೈದರಾಲಿಯನ್ನು ಮೊದಲು ಕೋಲಾರದಲ್ಲಿ ಸಮಾಧಿ ಮಾಡಿ ಎರಡನೇ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ಸಮಾಧಿ ಮಾಡಿದರು. ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಆಪ್ಷನ್ ಎ ರೈಟ್. ನೋಡಿ, ಹೈದರಾಲಿ ಮರಣ ಹೊಂದಂತ ಸಮಯದಲ್ಲಿ ಜನನದ ಸಂಕೇತವಾಗಿ ಕೋಲಾರದಲ್ಲಿ ಸಮಾಧಿ ಮಾಡಲಾಯಿತು, ರಾಜಧಾನಿಯ ಸಂಕೇತವಾಗಿ ಶ್ರೀರಂಗಪಟ್ಟಣದಲ್ಲಿ ಸಮಾಧಿ ಮಾಡಲಾಯಿತು. ನೋಡಿ ವಿದ್ಯಾರ್ಥಿಗಳೇ, ಹೈದರಾಲಿಯ ಜನನದ ಸಂಕೇತ ಕೋಲಾರದ ಸಮಾಧಿ, ರಾಜಧಾನಿಯ ಸಂಕೇತ ಶ್ರೀರಂಗಪಟ್ಟಣದಲ್ಲಿ ಸಮಾಧಿ ಮಾಡಲಾಯಿತು. ಆದ್ರೆ ಡೆಡ್ ಬಾಡಿನ ಕೋಲಾರದಲ್ಲಿ ಮುಚ್ಚಿದ್ರ ಅಥವಾ ಶ್ರೀರಂಗಪಟ್ಟಣದಲ್ಲಿ ಮುಚ್ಚಿದ್ರ ಅಥವಾ ಹೆಂಗ್ ಎರಡು ಕಡೆ ಸಮಾಧಿ ಮಾಡಿರು, ಎಲ್ಲಿ ಡೆಡ್ ಬಾಡಿ ಮುಚ್ಚಿದ್ರು ಅಲ್ಲಿಂದ ಮಣ್ಣು ತಗೊಂಡೋಗಿ ಇನ್ನೊಂದ್ ಕಡೆ ಹೆಂಗೆ ಸಮಾಧಿ ಮಾಡಿರು ಎಂಬ ಇತಿಹಾಸ ನಮಗೆ ಗೋಚರವಾಗಿಲ್ಲ. ಬಟ್ 2 ಕಡೆ ಸಮಾಧಿ ಇದೆ ಅಂತ ನಾವು ಇತಿಹಾಸ ಅಧ್ಯಯನ ಮಾಡ್ತೇವೆ. ನಮ್ಗೇನು ಎಕ್ಸಾಮಿಗೆ ಪ್ರಶ್ನೆ ಆಗ್ಬೇಕು, ನಾವು ಉತ್ತರ ಹಾಕ್ಬೇಕು, ನಮ್ಗೆ ಸರ್ಕಾರಿ ಉದ್ಯೋಗ ಆಗ್ಬೇಕು, ಆಮೇಲೆ ನಮಗೂ ಇದರಲ್ಲಿಗೂ ಸಂಬಂಧ ಇಲ್ಲ. ನಾವೇನ್ ಮಾಡೋಣ ಇದರಲ್ಲಿ ಕಟ್ಕೊಂಡು. ನೋಡಿ ವಿದ್ಯಾರ್ಥಿಗಳೇ, ಹಂಗಾಗಿ ನೆಕ್ಸ್ಟ್ ಆಪ್ಷನ್ ಬಿ. ನೋಡಿ, ಆಪ್ಷನ್ ಬಿ ಇದು ರೈಟ್ ಆನ್ಸರ್. ನೋಡಿ, ಹೈದರಾಲಿ ಬಹದ್ದೂರಿ ಎಂಬ ನಾಣ್ಯವನ್ನ ಜಾರಿಗೊಳಿಸಿದನು. ರೈಟ್ ವಿದ್ಯಾರ್ಥಿಗಳೇ, ಬಹದ್ದೂರಿ ಎಂಬ ನಾಣ್ಯ ಜಾರಿ ಮಾಡಿದಂತವನೇ ಹೈದರಾಲಿ. ನೆಕ್ಸ್ಟ್ ನೋಡಿ, ಆಪ್ಷನ್ ಸಿ, ಹೈದರಾಲಿ ನಾಣ್ಯ ಟಂಕಿಸಲು ಶ್ರೀರಂಗಪಟ್ಟಣ, ಚಿತ್ರದುರ್ಗ, ಬಿದನೂರು ಮತ್ತು ಗುತ್ತಿಗಳಲ್ಲಿ ನಾಣ್ಯ ಟಂಕಸಾಲೆ ಸ್ಥಾಪನೆ ಮಾಡ್ತಾನೆ. ರೈಟ್ ಆನ್ಸರ್. ನೋಡಿ, ಈ 3 ರೈಟ್. ನೋಡಿ, 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ನೋಡಿ, 3 ರೈಟ್. ಬಟ್ 4ನೇದು ರಾಂಗ್ ಅದು ವಿದ್ಯಾರ್ಥಿಗಳೇ. ಹೈದರಾಲಿ ಮೈಸೂರಿನಲ್ಲಿ ಕೋಟೆ ನಿರ್ಮಿಸಿ ಬ್ರಿಟಿಷರನ್ನ ಶಿಕ್ಷಿಸಿದನು. ಇದು ರಾಂಗ್ ಅದು ವಿದ್ಯಾರ್ಥಿ. ಹೈದರಾಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡದ, ಆ ಪ್ರಶ್ನೆ ಬೇರೆ. ಕೋಟೆ ನಿರ್ಮಾಣ ಮಾಡಿ ಮೈಸೂರಿಗೆ ಶಿಕ್ಷೆ ನೀಡಲ್ಲ, ಅದು ರಾಂಗ್ ಆಗಿರುವಂತದ್ದು ವಿದ್ಯಾರ್ಥಿಗಳೇ. ಈಗ ಈ 3 ಹೇಳಿಕೆಗಳು ರೈಟ್. ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೋಡಿ, 2ನೇ ಪ್ರಶ್ನೆ, ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ನ ಆಡಳಿತವನ್ನ ಚರ್ಚೆ ಮಾಡಬೇಕು. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಆಪ್ಷನ್ ಎ, 1857ರಲ್ಲಿ ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಸಿಪಾಯಿ ದಂಗೆ ನಡೆಯಿತು. ನೆಕ್ಸ್ಟ್ ಆಪ್ಷನ್ ಬಿ, 1857ರಲ್ಲಿ ಲಾರ್ಡ್ ಕ್ಯಾನಿಂಗನ ಕಾಲದಲ್ಲಿ ಚಾರ್ಲ್ಸ್ ವುಡ್ ವರದಿ. ನೋಡಿ ವಿದ್ಯಾರ್ಥಿಗಳೇ,
ಚಾರ್ಲ್ಸ್ ವುಡ್ ವರದಿ. ಚಾರ್ಲ್ಸ್ ವುಡ್ ವರದಿಯಂತೆ ಬಾಂಬೆ, ಕಲ್ಕತ್ತಾ ಮತ್ತು ಮದ್ರಾಸ್ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಯಿತು. ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು. ನೆಕ್ಸ್ಟ್ ಆಪ್ಷನ್ ಸಿ 1858 ಭಾರತ ಸರ್ಕಾರ ಕಾಯ್ದೆ. ನೋಡಿ ವಿದ್ಯಾರ್ಥಿಗಳೇ, 1858 ಭಾರತ ಸರ್ಕಾರ ಕಾಯ್ದೆ ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿ ಜಾರಿಯಾಯಿತು. ಇದನ್ನು ಅಂದಿನ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರ ಎಂದು ಕರೆದರು. ನೆಕ್ಸ್ಟ್ ಆಪ್ಷನ್ ಡಿ 1858 ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆಯಾಯಿತು. ನೋಡಿ ವಿದ್ಯಾರ್ಥಿಗಳೇ, 4 ಹೇಳಿಕೆಗಳು ಸಮರ್ಪಕವಾಗಿರುವಂತದ್ದು. ಕರೆಕ್ಟ್ ನಾವು ಇತಿಹಾಸ ಅಧ್ಯಯನ ಮಾಡಿದ್ರೆ ಅಷ್ಟೇ ಹಾಕೋದಕ್ಕೆ ಸಾಧ್ಯ ವಿದ್ಯಾರ್ಥಿಗಳೇ, ಇಲ್ಲಾಂದ್ರೆ ಹಾಕಕ್ಕಾಗಲ್ಲ. ನಾನೇ ಬರೆದಿರುವಂತ ಎಕ್ಸೈಂಟ್ ಇತಿಹಾಸ ಅಧ್ಯಯನ ಮಾಡಿ ಇಂತಹ ಸಮಸ್ಯೆಗಳಿಗೆಲ್ಲ ಪರಿಹಾರ. ನೋಡಿ ವಿದ್ಯಾರ್ಥಿಗಳೇ, ನೋಡಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ. ನೋಡಿ ಒಂದನೇದು, ನೋಡಿ ಆಪ್ಷನ್ 1 ಹೇಳಿಕೆ ಮಾತ್ರ ಸರಿಯಾಗಿದೆ. ನೋಡಿ ಆಪ್ಷನ್ 2 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 3 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 4 ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇದ್ರೆ ಸರಿಯಾದಂತ ಉತ್ತರ, ನಿಮ್ಮ ಉತ್ತರ ಬೇಗ ಕಾಮೆಂಟ್ ಮಾಡ್ತಾ ಇರ್ಬೇಕು ವಿದ್ಯಾರ್ಥಿಗಳೇ. ನೀವೇ ಪಟ್ ನಾವು ಓದ್ಕೊಂಡು ಈಗ ಹಾಕಿಬಿಡ್ಬೇಕು. ನೋಡಿ ವಿದ್ಯಾರ್ಥಿಗಳೇ, 3 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ 3 ರೈಟ್ ವಿದ್ಯಾರ್ಥಿಗಳು, 3 ಹೇಳಿಕೆಗಳು ಸರಿ. ಹೇಗೆ 3 ಹೇಳಿಕೆಗಳು ಸರಿ ಅಂದಾಗ ನೋಡಿ ವಿದ್ಯಾರ್ಥಿಗಳು, ಆಪ್ಷನ್ ಎ 1852 ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ನಡೆಯಿತು. ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೋಡಿ, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಲಾರ್ಡ್ ಕ್ಯಾನಿಂಗ್. ಭಾರತದ ಪ್ರಥಮ ವೈಸರ ಯಾರು? ಲಾರ್ಡ್ ಕ್ಯಾನಿಂಗ್ ವಿದ್ಯಾರ್ಥಿಗಳೇ. ನೋಡಿ, ಹಾಗಾಗಿ ಭಾರತದ ಕೊನೆಯ ಗವರ್ನರ್ ಆಗಿದ್ದಂಥವ್ನು ಯಾರು? ಲಾರ್ಡ್ ಕ್ಯಾನಿಂಗು. ಆಗಲೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ನಡೆಯುತ್ತದೆ. ಆಗ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಜಾರಿಯಾಗಿದ್ದೇನು? 1858 ಭಾರತ ಸರ್ಕಾರ ಕಾಯ್ದೆ. ಆ ಕಾಯ್ದೆಯ ಆದೇಶದ ಮೇರೆಗೆ ಗವರ್ನರ್ ಜನರಲ್ ನನ್ನ ವೈಸರ ಎಂದು ಮರುನಾಮಕರಣ ಮಾಡಲಾಗುತ್ತದೆ. ಹೀಗಾಗಿ ಈ ವೈಸರಾಗಿ ಮುಂದುವರೆದಂಥವನು ಯಾರು? ಲಾರ್ಡ್ ಕ್ಯಾನಿಂಗ್. ಹೀಗಾಗಿ ಯಾರ ಕಾಲದಲ್ಲಿ ನಡೀತು ಅಂದಾಗ ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಅದರ ಸಿಪಾಯಿ ದಂಗೆ ನಡೆಯಿತು. ನೋಡಿ, ಹಾಗಾಗಿ ಇದು ರೈಟ್ ಆನ್ಸರ್. ಆಪ್ಷನ್ ಬಿ 1852 ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿ ಚಾರ್ಲ್ಸ್ ವುಡ್ ವರದಿಯಂತೆ, ನೋಡಿ ಚಾರ್ಲ್ಸ್ ವುಡ್ ವರದಿಯಂತೆ ಬಾಂಬೆ, ಕಲ್ಕತ್ತಾ, ಮದ್ರಾಸ್ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದವು. ರೈಟ್ ಆನ್ಸರ್ ವಿದ್ಯಾರ್ಥಿಗಳ. ಬಾಂಬೆ, ಕಲ್ಕತ್ತಾ, ಮದ್ರಾಸ್ ವಿಶ್ವವಿದ್ಯಾಲಯಗಳು ಚಾರ್ಲ್ಸ್ ವುಡ್ ವರದಿಯಂತೆ ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲೇ ಜಾರಿಯಾಗಿದ್ದು ರೈಟ್. ಆಪ್ಷನ್ ಸಿ 1858 ಭಾರತ ಸರ್ಕಾರ ಕಾಯ್ದೆ ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲೇ ಜಾರಿಯಾಯಿತು. ಇದನ್ನು ಅಂದಿನ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರ ಎಂದು ಕರೆದರು. ರೈಟ್ ವಿದ್ಯಾರ್ಥಿಗಳೇ. ನೋಡಿ, ಲಾರ್ಡ್ ಕ್ಯಾನಿಂಗ್ ರವರು 1858 ಭಾರತ ಸರ್ಕಾರ ಕಾಯ್ದೆಯನ್ನು ಅಲಹಾಬಾದಿನ ರಾಯಲ್ ದರ್ಬಾರಿನಲ್ಲಿ ಘೋಷಣೆ ಮಾಡ್ತಾರೆ. ಏನಂತ ಘೋಷಣೆ ಮಾಡ್ತಾರೆ? ಭಾರತವನ್ನ ನೇರವಾಗಿ ಇಂಗ್ಲೆಂಡಿನ ರಾಣಿಯ ಆಡಳಿತಕ್ಕೆ ಒಳಪಡಿಸಲಾಗುತ್ತದೆ. ಭಾರತ ದೇಶದಲ್ಲಿ ಯಾವುದೇ ಕಂದಾಯವನ್ನ ಸಂಗ್ರಹ ಮಾಡಿದರೂ ರಾಣಿಯ ಹೆಸರಿನಲ್ಲಿಯೇ ಸಂಗ್ರಹ ಮಾಡಲಾಗುತ್ತದೆ. ಭಾರತ ದೇಶದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ರದ್ದು ಮಾಡಲಾಗುತ್ತದೆ. ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ರದ್ದು ಮಾಡಲಾಗುತ್ತದೆ. ಭಾರತದಲ್ಲಿ ಮೊಘಲರ ಆಡಳಿತ ಅಂತ್ಯವಾಯಿತು. ಹೀಗೆ ಹಲವಾರು ಘೋಷಣೆಗಳನ್ನ ಅಲಹಾಬಾದಿನ ರಾಯಲ್ ದರ್ಬಾರ್ನಲ್ಲಿ ಘೋಷಣೆ ಮಾಡಿದಂತವರೇ ಲಾರ್ಡ್ ಕ್ಯಾನಿಂಗ್ ವಿದ್ಯಾರ್ಥಿಗಳೇ. ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ನೋಡಿ, ಆಪ್ಷನ್ ಡಿ 1858 ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಆಯಿತು. ಇದು ರಾಂಗ್. ನೋಡಿ ವಿದ್ಯಾರ್ಥಿಗಳೇ, ಇದು ರಾಂಗ್. ನೋಡಿ, ಫೆಡರಲ್ ನ್ಯಾಯಾಲಯ 1937 ವಿದ್ಯಾರ್ಥಿಗಳೇ. 1937 ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದು 1935 ಭಾರತ ಸರ್ಕಾರ ಕಾಯ್ದೆ. ನೋಡಿ, 1935 ಭಾರತ ಸರ್ಕಾರ ಕಾಯ್ದೆಯ ಆದೇಶದಂತೆ ಫೆಡರಲ್ ನ್ಯಾಯಾಲಯ ಸ್ಥಾಪನೆ ಮಾಡುವುದಕ್ಕೆ ಅವಕಾಶ ನೀಡಲಾಯಿತು. ಹೀಗಾಗಿ ಡಿ ರಾಂಗ್ ಆನ್ಸರ್. ಹೀಗಾಗಿ 3 ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಹಾಗಾಗಿ 3 ಹೇಳಿಕೆಗಳು ಸರಿಯಾಗಿದೆ. ನೋಡಿ, ನೆಕ್ಸ್ಟ್ 3ನೇ ಪ್ರಶ್ನೆ. ಟಿಪ್ಪು ಸುಲ್ತಾನ್ನ ವಿಶೇಷತೆಯನ್ನು ತಿಳಿಸಿ.
ನೋಡಿ ಆಪ್ಷನ್ ಎ, ಟಿಪ್ಪು ಸುಲ್ತಾನ್ ದೂದ್ ವೆಲ್. ನೋಡಿ ವಿದ್ಯಾರ್ಥಿ, ಟಿಪ್ಪು ಸುಲ್ತಾನ್ ದೂದ್ ವೆಲ್ ಎಂಬ ಇತಿಹಾಸಕಾರ ಗ್ರಾಂಡ್ ಮ್ಯಾನ್ ಆಫ್ ಇಂಡಿಯಾ, ಗ್ರಾಂಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆದಿದ್ದಾರೆ. ಆಪ್ಷನ್ ಬಿ, ಟಿಪ್ಪು ಸುಲ್ತಾನ್ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಟಿಪ್ಪು ಬಾದ್ಶಾಹಿ. ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ, ಯಾವ ದೇವಸ್ಥಾನಕ್ಕೆ? ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಟಿಪ್ಪು ಬಾದ್ಶಾಹಿ ಎಂಬ ಧೂಪವನ್ನು ನೀಡಿದ್ದಾನೆ. ನೆಕ್ಸ್ಟ್ ಆಪ್ಷನ್ ಸಿ, ಟಿಪ್ಪು ಸುಲ್ತಾನ್ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹಕೀಂ ನಂಜುಂಡ, ಹಕೀಂ ನಂಜುಂಡ ಎಂಬ ಶಿವಲಿಂಗವನ್ನು ನೀಡಿದ್ದಾನೆ. ನೆಕ್ಸ್ಟ್ ಆಪ್ಷನ್ ಡಿ, ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ಕರ್ನಾಟಕದ ದೊಡ್ಡ ದೇವಾಲಯವಾಗಿದೆ, ಕರ್ನಾಟಕದ ದೊಡ್ಡ ದೇವಾಲಯವಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಹೇಳಿಕೆಗಳು ಸರಿಯಾಗಿವೆ, ಎಷ್ಟು ಹೇಳಿಕೆಗಳು ಸರಿಯಾಗಿವೆ. ನೋಡಿ ಆಪ್ಷನ್ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 3 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 4 ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ನೀವು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆನ್ಸರ್ ಹೇಳಬೇಕು. ಯಾಕೆಂದ್ರೆ ಎಲ್ಲ ಕರೆಕ್ಟ್ ಐತೆ, ಎಲ್ಲ ಕರೆಕ್ಟ್ ಆಗವೆ, ಆದ್ರೆ ಅದಕ್ಕೆ ಬುದ್ಧಿವಂತಿಕೆ ಉಪಯೋಗಿಸಿ ಆನ್ಸರ್ ಹೇಳಬೇಕು ಅಂತ ಹೇಳಿದ್ದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, 3 ಹೇಳಿಕೆಗಳು ಸರಿಯಾಗಿದೆ. ನೀವು ಎಲ್ಲ ಅಂತಂದಾಗ ನೀವು 4 ಹೇಳಿಕೆಗಳು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ರಾಂಗ್. ಅದು ಯಾಕೆ ಅಂತ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ. 3 ಹೇಳಿಕೆಗಳು ನೋಡಿ, ಟಿಪ್ಪು ಸುಲ್ತಾನ್ ದೂದ್ ವೆಲ್ ಎಂಬ ಇತಿಹಾಸಕಾರ ಗ್ರಾಂಡ್ ಮ್ಯಾನ್ ಆಫ್ ಇಂಡಿಯಾ, ಗ್ರಾಂಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆದಿದ್ದಾನೆ. ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ, ರೈಟು. ನೋಡಿ 3 ಹೇಳಿಕೆ ಅಂತ ನಾನು ಹೇಳಿದೆ, ಹಾಗೆ ರೈಟು. ಗ್ರಾಂಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಟಿಪ್ಪು ಸುಲ್ತಾನ್ ಕರೆದಂತ ಇತಿಹಾಸಕಾರ ದೂದ್ ವೆಲ್ ಎಂಬ ಇತಿಹಾಸಕಾರ. ರೈಟು. ನೋಡಿ ಆಪ್ಷನ್ ಬಿ, ಟಿಪ್ಪು ಸುಲ್ತಾನ್ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಟಿಪ್ಪು ಬಾದ್ ಶಾಹಿ ಎಂಬ ಧೂಪವನ್ನು ನೀಡಿದ್ದಾನೆ. ರೈಟ್ ವಿದ್ಯಾರ್ಥಿಗಳೇ. ನೋಡಿ, ಈ ಟಿಪ್ಪು ಸುಲ್ತಾನ ಪಟ್ಟದ ಆನೆ ಕಣ್ಣುಪಣಿ ರೋಗದಿಂದ ಬಳಲುತ್ತಿತ್ತು. ಈ ಕಣ್ಣುಪಣಿ ರೋಗದಿಂದ ಬಳಲುತ್ತಿದ್ದಂತ ಒಂದು ಸಮಯದಲ್ಲಿ ಟಿಪ್ಪು ಸುಲ್ತಾನ್ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಕೈ ಮುಕ್ಕಂತಾರೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವರೇ, ನನ್ನ ಪಟ್ಟದ ಆನೆಯ ಕಣ್ಣುಪಣಿ ರೋಗವನ್ನು ನೀವು ಗುಣಪಡಿಸಿದ್ರೆ ನಿನಗೆ ನಾನು ಸೇವೆ ಮಾಡ್ತೀನಿ, ಅದು ಕೊಡ್ತೀನಿ ಅಂತ ಕೈ ಮುಕ್ಕಂತಾರೆ. ನಾವು ಅರಕೆ ಹೊತ್ಕಂತಿಲ್ಲ ವಿದ್ಯಾರ್ಥಿಗಳು ದೇವರುಗಳಿಗೆ. ನಮ್ ಈಗಿನ ಜನ ಸಿಕ್ಕಾಪಟ್ಟೆ ಅರಕೆ ಹೊತ್ಕಂತಾರೆ ಹೆಣ್ಮಕ್ಳು. ನನಗೆ ಮದುವೆ ಆಗಿದೆ ದೇವರೇ, ಆಂಜನೇಯ ಆಂಜನೇಯ ಜೈ ಬಜರಂಗೆ, ಮದುವೆ ಆಗ್ಬಿಟ್ಟಿದೆ, ನನಗೆ ಮೊದಲೇ ಒಂದು ಗಂಡು ಮಗು ಕೊಟ್ಬಿಡಪ್ಪ ಅಂತ ಹೇಳಿ ಹಂಗೆ ಇವನು ಅರಕೆ ಮಾಡ್ಕೊಂಡ. ಪಟ್ಟದ ಆನೆ ರೋಗದಿಂದ ಗುಣಮುಕ್ತ ಆದ್ರೆ ಏನಾದ್ರು ಕೊಡ್ತೀನಿ ಅಂತ. ಹಾಗಾಗಿ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಟಿಪ್ಪು ಬಾದ್ಶಾಹಿ ಎಂಬ ಧೂಪವನ್ನ ಕೊಡ್ತಾನೆ. ಅಂದ್ರೆ ಆಗ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಅದರ ತೀರ್ಥ ತಗೊಂಬಂದು ಆಗ್ತಿದ್ದಂಗೆ ಆ ಪಟ್ಟದ ಆನೆ ಏನಾಗೋಯ್ತು, ಮೇಲಾಗೋಯ್ತು, ಕಾಯಿಲೆ ಮೇಲಾಗ್ಬಿಡ್ತು. ಅದಕ್ಕೆ ಸಂತೋಷದಿಂದ ನೋಡಿ. ಹಾಗಾಗಿ ಇದು ರೈಟ್ ಆನ್ಸರ್. ನೋಡಿ ಆಪ್ಷನ್ ಸಿ, ಟಿಪ್ಪು ಸುಲ್ತಾನ್ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹಕೀಂ ನಂಜುಂಡ ಎಂಬ ಶಿವಲಿಂಗವನ್ನು ನೀಡಿದ್ದಾನೆ. ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಅವಾಗಲೇ ಟಿಪ್ಪು ಸುಲ್ತಾನ್ ಹಕೀಂ ನಂಜುಂಡ ಎಂಬ ಶಿವಲಿಂಗ ಕೊಡ್ತಾನೆ. ನೋಡಿ, ಇದು ಪ್ರಸ್ತುತ ಪೂಜೆ ಮಾಡ್ತಾವ್ರೆ ನೋಡಿ ವಿದ್ಯಾರ್ಥಿಗಳೇ, ಇದು ಅಲ್ಲೈತೆ, ನೀವು ಬೇಕಾದ್ರೆ ಹೋಗಿ ನೋಡಿಕೊಂಬರ್ರಿ. ಹಾಗಾಗಿ ಇದು ರೈಟ್ ವಿದ್ಯಾರ್ಥಿಗಳೇ. ನೋಡಿ ನೆಕ್ಸ್ಟ್ 4ನೇ ಆಪ್ಷನ್, ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನ ಕರ್ನಾಟಕದ ದೊಡ್ಡ ದೇವಾಲಯ. ನೋಡಿ ವಿದ್ಯಾರ್ಥಿಗಳೇ, ಇದು ಸರಿ. ಕರ್ನಾಟಕದ ದೊಡ್ಡ ದೇವಾಲಯ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯ. ಇದನ್ನ ದಕ್ಷಿಣದ ಕಾಶಿ ಎಂದು ಕರೆಯಲಾಗುತ್ತದೆ. ಆದರೆ ಈ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದಂಥವ್ರು ಯಾರಪ್ಪ ಅಂದಾಗ ರಾಜ ಒಡೆಯರು. ನೋಡಿ, ಇದನ್ನು ನಿರ್ಮಾಣ ಮಾಡಿದವರು ಯಾರು? ರಾಜ ಒಡೆಯರ್, ರಾಜ ಒಡೆಯರ್. ಹೀಗಾಗಿ ಟಿಪ್ಪು ಸುಲ್ತಾನ್ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದ್ದೆಷ್ಟೋ ಅಷ್ಟೇ ವಿದ್ಯಾರ್ಥಿಗಳೇ. ಬಟ್ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೂ ಟಿಪ್ಪು ಸುಲ್ತಾನ್ಗೂ ಇಲ್ಲಿ ವಿಶೇಷ ಸಂಬಂಧ ಇಲ್ಲ. ನಾವು ಪ್ರಶ್ನೆ ಇರೋದೇನು, ಟಿಪ್ಪು ಸುಲ್ತಾನ್ ವಿಶೇಷತೆ ಅಂತ ತಿಳಿಸಿ ಅಷ್ಟೇ. ಹಾಗಾಗಿ ಟಿಪ್ಪು ಸುಲ್ತಾನ್ 1 A B C 3 ರೈಟು, ಆದ್ರೆ ಇದಕ್ಕೆ ಅವನಿಗೆ ಸಂಬಂಧ ಇಲ್ಲ. ಹಾಗಾಗಿ 3 ಹೇಳಿಕೆಗಳು ಸರಿಯಾಗಿರುವಂತದ್ದು. ನೋಡಿ 4ನೇದು ರೈಟ್, ಬಟ್ ಟಿಪ್ಪು ಸುಲ್ತಾನಿಗೆ ಸಂಬಂಧಪಟ್ಟಿಲ್ಲ ವಿದ್ಯಾರ್ಥಿಗಳೇ. ಹಾಗೆ ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ, ಹೈದರ್ ಅಲಿ ಮೈಸೂರು ಸಂಸ್ಥಾನದ ಪರವಾಗಿ ದೇವನಹಳ್ಳಿಯ ಮೇಲೆ ನಡೆಸಿದ ದಾಳಿಯನ್ನು ಕುರಿತು ಚರ್ಚಿಸಿ. ನೋಡಿ, ಟಿಪ್ಪು ಸುಲ್ತಾನ್ ಮೈಸೂರು ಸಂಸ್ಥಾನದ ಪರವಾಗಿ ದೇವನಹಳ್ಳಿಯ ಮೇಲೆ ದಾಳಿ ಮಾಡ್ತಾನೆ. ಆ ದಾಳಿಯ ಒಂದು ವಿಶೇಷತೆಯನ್ನು ಚರ್ಚೆ ಮಾಡಬೇಕಾಗಿದೆ. ನೋಡಿ ಆಪ್ಷನ್ ಎ, 1749ರಲ್ಲಿ ಹೈದರ್ ಅಲಿ ದೇವನಹಳ್ಳಿಯ ಮೇಲೆ ದಾಳಿ ಮಾಡಿದನು.
1749ರಲ್ಲಿ ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಮ್ಮ ಪಕ್ಕದ ತಾಲೂಕೆ, ನಮ್ದು ದೊಡ್ಡಬಳ್ಳಾಪುರ. ದೇವನಹಳ್ಳಿ ನಮ್ಮ ಪಕ್ಕದಾಗಿರುವಂಥದ್ದು. ಒಳ್ಳೆ ಏರ್ಪೋರ್ಟ್, ಒಳ್ಳೆ ಲ್ಯಾಂಡ್, ಒಳ್ಳೆ ರೇಟ್ ಐತೆ ವಿದ್ಯಾರ್ಥಿಗಳೇ. ಜಮೀನ್ ಮಡಗಿರೇ ಕೋಟ್ಯಾಧಿಪತಿಗಳು ಅಲ್ಲಿ ಇವತ್ತು ನೋಡಿ. ನೆಕ್ಸ್ಟ್ ಆಪ್ಷನ್ ಬಿ, ದೇವನಹಳ್ಳಿಯ ಪಾಳೆಗಾರ ಹೈದರಾಲಿ ವಿರುದ್ಧ ಸೋತು ಚಿಕ್ಕಬಳ್ಳಾಪುರಕ್ಕೆ ಓಡಿ ಹೋದನು. ನೋಡಿ, ದೇವನಹಳ್ಳಿಯ ಪಾಳೆಗಾರ ಹೈದರಾಲಿ ವಿರುದ್ಧ ಸೋತು ಚಿಕ್ಕಬಳ್ಳಾಪುರಕ್ಕೆ ಓಡಿ ಹೋದನು. ನೆಕ್ಸ್ಟ್ ಆಪ್ಷನ್ ಸಿ, ಹೈದರಾಲಿ ದೇವನಹಳ್ಳಿಯ ಮೇಲೆ ದಾಳಿ ಮಾಡಿ ಜಯ ಸಾಧಿಸಿದ್ದರಿಂದ ದಳವಾಯಿ ನಂಜರಾಜಯ್ಯನಿಂದ ಫತೇ ಹೈದರ್ ಬಹದ್ದೂರ್ ಎಂಬ ಬಿರುದು ಪಡೆದನು. ನೆಕ್ಸ್ಟ್ ಆಪ್ಷನ್ ಡಿ, ಹೈದರಾಲಿ ದೇವನಹಳ್ಳಿಯ ಮೇಲೆ ದಾಳಿ ಮಾಡಿ ಜಯ ಸಾಧಿಸಿದ್ದರಿಂದ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದನು. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ 2 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 3 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 4 ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಹಾಗಾದ್ರೆ ನಿಮ್ಮ ಉತ್ತರ ನೋಡಿ ವಿದ್ಯಾರ್ಥಿಗಳೇ, ಕರೆಕ್ಟ್ ಆಗಿ ಅಧ್ಯಯನ ಮಾಡಿರ್ಬೇಕು, ಇಲ್ಲಾಂದ್ರೆ ಹಾಕಕ್ಕೆ ಆಗಲ್ಲ ವಿದ್ಯಾರ್ಥಿಗಳೇ. ನೋಡಿ, ಸರಿಯಾದಂತ ಉತ್ತರ 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ವಿದ್ಯಾರ್ಥಿಗಳೇ. 3 ಹೇಳಿಕೆಗಳು ಮಾತ್ರ ಸರಿಯಾಗಿರುವಂಥದ್ದು. ನೋಡಿ ಹೇಗೆಂದ್ರೆ, 1749ರಲ್ಲಿ ಹೈದರಾಲಿ ದೇವನಹಳ್ಳಿಯ ಮೇಲೆ ದಾಳಿ ಮಾಡ್ತಾನೆ. ರೈಟ್ ವಿದ್ಯಾರ್ಥಿಗಳೇ. ನೋಡಿ, 1749ರಲ್ಲಿ ಹೈದರಾಲಿ ಮೈಸೂರು ಸಂಸ್ಥಾನದ ಪರವಾಗಿ ಪ್ರಪ್ರಥಮ ಬಾರಿಗೆ ದೇವನಹಳ್ಳಿಯ ಮೇಲೆ ದಾಳಿ ಮಾಡಿದ್ದು ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಆಪ್ಷನ್ ಬಿ, ದೇವನಹಳ್ಳಿಯ ಪಾಳೆಗಾರ ಹೈದರಾಲಿ ವಿರುದ್ಧ ಸೋತು ಚಿಕ್ಕಬಳ್ಳಾಪುರಕ್ಕೆ ಓಡಿ ಹೋದನು. ನೋಡಿ ವಿದ್ಯಾರ್ಥಿಗಳೇ, ಚಿಕ್ಕಬಳ್ಳಾಪುರಕ್ಕೆ ಓಡಿ ಹೋದನು ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೋಡಿ, ಇದು ರೈಟ್ ಆನ್ಸರ್. ನೋಡಿ, ಹೈದರಾಲಿ ವಿರುದ್ಧ ಹೋರಾಟ ಮಾಡಲು ಸಾಧ್ಯವಾಗದೆ ಸೋತು ದೇವನಹಳ್ಳಿಯ ಪಾಳೆಗಾರ ಚಿಕ್ಕಬಳ್ಳಾಪುರಕ್ಕೆ ಓಡಿ ಹೋದನು ರೈಟ್ ಆನ್ಸರ್. ಆಪ್ಷನ್ 3, ನೋಡಿ, ಹೈದರಾಲಿ ದೇವನಹಳ್ಳಿಯ ಮೇಲೆ ದಾಳಿ ಮಾಡಿ ಜಯ ಸಾಧಿಸಿದ್ದರಿಂದ ದಳವಾಯಿ ನಂಜರಾಜಯ್ಯನಿಂದ ಫತೇ ಹೈದರ್ ಬಹದ್ದೂರ್ ಎಂಬ ಬಿರುದು ಪಡೆದರು ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೋಡಿ, ಹೈದರಾಲಿ ದೇವನಹಳ್ಳಿಯ ಮೇಲೆ ಜಯ ಸಾಧಿಸಿದ್ದರಿಂದ ದಳವಾಯಿ ನಂಜರಾಜನಿಗೆ ಖುಷಿ ಆಗೋಯ್ತು, ಆಹಾ ಜಯ ತಂದು ಕೊಟ್ಟನಲ್ಲ ಅಂತ. ಆಗ ಫತೇ ಹೈದರ್ ಬಹದ್ದೂರ್ ಎಂಬ ಬಿರುದನ್ನ ಕೊಡ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಆಪ್ಷನ್ ಡಿ, ಹೈದರಾಲಿ ದೇವನಹಳ್ಳಿಯ ಮೇಲೆ ದಾಳಿ ಮಾಡಿ ಜಯ ಸಾಧಿಸಿದ್ದರಿಂದ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದನು. ಇದು ರಾಂಗ್. ಇನ್ನ ಹೈದರಾಲಿ ಮೈಸೂರು ಸಂಸ್ಥಾನದ ಪರವಾಗಿ ಫಸ್ಟ್ ದೇವನಹಳ್ಳಿ ಮೇಲೆ ದಾಳಿ ಮಾಡ್ಯವನೆ, ಅಲ್ಲಿ ಹೆಂಗ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಕ್ ಸಾಧ್ಯ? ಹಾಗಾಗಿ ವಿದ್ಯಾರ್ಥಿಗಳೇ, 4ನೇದು ಆಪ್ಷನ್ ಇದು ರಾಂಗ್ ಆಗಿರುವಂತದ್ದು. ಇವು 3 ಸಗ ಸರಿ, ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 5ನೇ ಪ್ರಶ್ನೆ, ಲಾರ್ಡ್ ಹೇಸ್ಟಿಂಗ್ಸ್ ನ ಆಡಳಿತವನ್ನ ತಿಳಿಸಿ. ಆಪ್ಷನ್ ಎ, ಲಾರ್ಡ್ ಹೇಸ್ಟಿಂಗ್ಸ್ ದೇಶೀಯ ಭಾಷಾ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾನೆ. ಆಪ್ಷನ್ ಬಿ, ಲಾರ್ಡ್ ಹೇಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಒಂದು ಕೃಷಿ ಕಾಲೇಜನ್ನ ಸ್ಥಾಪನೆ ಮಾಡಿದನು. ಆಪ್ಷನ್ ಸಿ, ಲಾರ್ಡ್ ಹೇಸ್ಟಿಂಗ್ಸ್ ಪತ್ರಿಕೆಗಳ ಮೇಲೆ ನಿರ್ಬಂಧ ಮೇಲಿನ ನಿರ್ಬಂಧವನ್ನು ತೆಗೆದುಹಾಕಿದನು. ಆದ್ದರಿಂದ ಸಮಾಚಾರ ಭೂಷಣ್ ಎಂಬ ಹಿಂದಿ ಪತ್ರಿಕೆ ಪ್ರಕಟವಾಯಿತು. ನೆಕ್ಸ್ಟ್ ಆಪ್ಷನ್ ಡಿ, 1816ರಲ್ಲಿ ನೇಪಾಳದ ಗೂರ್ಖಾಗಳೊಂದಿಗೆ ಹೋರಾಡಿ ಜಯ ಸಾಧಿಸಿ ಸಗೌಲಿ ಒಪ್ಪಂದಕ್ಕೆ ಸಹಿ ಮಾಡಿದನು. ನೋಡಿ ವಿದ್ಯಾರ್ಥಿಗಳೇ, ಆದರೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ 1 ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ 2 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 3 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 4 ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ನೋಡಿ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಉತ್ತರ ಯಾವುದು ಸರಿಯಾಗಿದೆ? ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಸರಿಯಾದಂತ ಉತ್ತರ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ ವಿದ್ಯಾರ್ಥಿಗಳು. ಆಪ್ಷನ್ 4 ರೈಟ್ ಆನ್ಸರ್.
ನೋಡಿ, ಲಾರ್ಡ್ ಹೇಸ್ಟಿಂಗ್ಸ್ ದೇಶೀಯ ಭಾಷಾ ಶಾಲೆಗಳನ್ನು ಸ್ಥಾಪನೆ ಮಾಡ್ತಾನೆ ವಿದ್ಯಾರ್ಥಿಗಳೇ. ರೈಟ್ ಆನ್ಸರ್. ದೇಶೀಯ ಭಾಷಾ ಶಾಲೆಗಳನ್ನು ಸ್ಥಾಪನೆ ಮಾಡಿ ಅದವರಿಗೆ ಅವಕಾಶ ಕೊಡ್ತಾನೆ. ನೆಕ್ಸ್ಟ್, ಲಾರ್ಡ್ ಹೇಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಒಂದು ಕೃಷಿ ಕಾಲೇಜು, ಕಲ್ಕತ್ತಾದಲ್ಲಿ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡಿದ್ದು. ರೈಟ್ ಆನ್ಸರ್. ಸ್ಥಾಪನೆ ಮಾಡ್ತಾನೆ. ಅದರಲ್ಲಿ ಏನಾದ್ರು ತಳಿಗಳನ್ನ ಇನ್ನೊಂದು ಮತ್ತೊಂದು ಏನಾದ್ರು ಮಾಡೋಣ ಅಂತ ಹೇಳಿ. ನೆಕ್ಸ್ಟ್, ಆಪ್ಷನ್ ಸಿ. ಲಾರ್ಡ್ ಹೇಸ್ಟಿಂಗ್ಸ್ ನ ಕಾಲದಲ್ಲಿ ಪತ್ರಿಕೆಗಳ ಮೇಲೆ ಇದ್ದಂತ ನಿರ್ಬಂಧವನ್ನು ತೆಗೆದುಹಾಕ್ತಾನೆ. ಆದ್ದರಿಂದ ಹಿಂದಿ ಭಾಷೆಯಲ್ಲಿ ಸಮಾಚಾರ ಭೂಷಣ ಎಂಬ ಪತ್ರಿಕೆ ಪ್ರಕಟವಾಗಿದ್ದು. ರೈಟ್ ಆನ್ಸರ್. 1816ರಲ್ಲಿ ನೇಪಾಳದ ಗೂರ್ಖಾಗಳೊಂದಿಗೆ ಹೋರಾಟ ಮಾಡಿ ಜಯ ಸಾಧಿಸಿದಂತ ಈ ಲಾರ್ಡ್ ಹೇಸ್ಟಿಂಗ್ಸ್ ಸಗೌಲಿ ಒಪ್ಪಂದಕ್ಕೆ ಗೂರ್ಖಾಗಳೊಂದಿಗೆ ಸಹಿ ಮಾಡ್ತಾನೆ. ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳು, 4 ಸರಿಯಾದಂತ ಉತ್ತರ. ಹಾಗಾಗಿ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ನೆಕ್ಸ್ಟ್, 6ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳನ್ನು ತಿಳಿಸಿ. 3ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳನ್ನು ತಿಳಿಸಿ. ನೋಡಿ, ಆಪ್ಷನ್ ಎ. 1789ರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಸ್ನೇಹಿತನಾದ ತಿರುವಾಂಕೂರಿನ ರಾಜ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ಸ್ನೇಹಿತನಾಗಿದ್ದಂತ ತಿರುವಾಂಕೂರಿನ ರಾಜನಾದಂತ ರಾಜ ರಾಮವರ್ಮನ ಮೇಲೆ, ನೋಡಿ, ರಾಮವರ್ಮನ ಮೇಲೆ ದಾಳಿ ಮಾಡಿದ್ದು ಯುದ್ಧಕ್ಕೆ ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಆಪ್ಷನ್ ಬಿ. ಟಿಪ್ಪು ಸುಲ್ತಾನ್ ಪರ್ಷಿಯಾ, ಆಫ್ಘಾನಿಸ್ತಾನ ಮತ್ತು ಟರ್ಕಿ ದೇಶಗಳಿಗೆ ಸಹಾಯ ಪಡೆಯಲು ರಾಯಭಾರಿಗಳನ್ನು ಕಳುಹಿಸಿದ್ದು ಯುದ್ಧಕ್ಕೆ ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳೇ, ಆದರೆ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ನೋಡಿ, ಎಷ್ಟು ಹೇಳಿಕೆಗಳು ಸರಿಯಾಗಿರುವಂಥದ್ದು ನೋಡಿ. ಆಪ್ಷನ್ 1 ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ 1 ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ 2 ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಆಪ್ಷನ್ 3 ಎರಡು ಹೇಳಿಕೆಗಳು ತಪ್ಪಾಗಿದೆ. ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ ವಿದ್ಯಾರ್ಥಿಗಳೇ. ಏನು ರೈಟು, ಬಿನು ರೈಟು, ಎ ಬಿ ಎರಡು ರೈಟ್ ವಿದ್ಯಾರ್ಥಿಗಳೇ. 1789ರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಸ್ನೇಹಿತನಾದಂತ ತಿರುವಾಂಕೂರಿನ ರಾಜನಾದಂತ ರಾಮವರ್ಮನ ಮೇಲೆ ದಾಳಿ ಮಾಡ್ತಾನೆ. ಆಗ ರಾಮವರ್ಮನ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ತನ್ನ ಸೇನಾ ನಾಯಕನಾದಂತ ಮಡೋಸ್ನ ನಾಯಕತ್ವದಲ್ಲಿ ರಾಮವರ್ಮನಿಗೆ ಬೆಂಬಲ ನೀಡುವುದರ ಮೂಲಕ ಈ ಟಿಪ್ಪು ಸುಲ್ತಾನ್ ವಿರುದ್ಧ 3ನೇ ಆಂಗ್ಲೋ ಮೈಸೂರು ಯುದ್ಧರಂಗದಲ್ಲಿ ನೇರವಾಗಿ ಭಾಗವಹಿಸಲು ಕಾರಣವಾಗ್ತದೆ. ಆಗ ಟಿಪ್ಪು ಸುಲ್ತಾನ್ ಮಡೋಸ್ನನ್ನ ಸಂಪೂರ್ಣವಾಗಿ ಸೋಲಿಸ್ಬಿಡ್ತಾನೆ ವಿದ್ಯಾರ್ಥಿಗಳೇ. ನೋಡಿ, ಮಡೋಸ್ನ ನಾಯಕತ್ವದಲ್ಲಿ ಬ್ರಿಟಿಷರು ಯುದ್ಧರಂಗದಲ್ಲಿ ಭಾಗವಹಿಸ್ತಾರೆ. ಬಟ್ ಆದ್ರೆ ಮಡೋಸ್ನನ್ನ ನಮ್ಮ ಟಿಪ್ಪು ಅಣ್ಣ ಸಂಪೂರ್ಣವಾಗಿ ಸೋಲಿಸ್ಬಿಡ್ತಾರೆ. ಅದು ಮುಂದೆ ಗೊತ್ತದೆ, ಆ ಪ್ರಶ್ನೆ ಬೇರೆ. ನೆಕ್ಸ್ಟ್ ನೋಡಿ, ಟಿಪ್ಪು ಸುಲ್ತಾನ್ ಪರ್ಷಿಯಾ, ಆಫ್ಘಾನಿಸ್ತಾನ ಮತ್ತು ಟರ್ಕಿ ದೇಶಗಳಿಗೆ ಸಹಾಯ ಪಡೆಯುವುದಕ್ಕಾಗಿ ರಾಯಭಾರಿಗಳನ್ನ ಕಳುಹಿಸಿದ್ದು ಯುದ್ಧಕ್ಕೆ ಕಾರಣವಾಯಿತು. ನೋಡಿ ವಿದ್ಯಾರ್ಥಿಗಳು, ಇದು ರೈಟ್ ಆನ್ಸರ್. ಆಗ ಬ್ರಿಟಿಷರಿಗೆ ಗೋಚರ ಆಯ್ತು, ಓಹೋ, ಟಿಪ್ಪು ಅಣ್ಣ ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಹಲವಾರು ದೇಶಗಳಿಗೆ ರಾಯಭಾರಿ ಕಳಿಸಿ ಅವರು ಬೆಂಬಲ ಪಡಿತಾವ್ರೆ. ಹಾಗಾದ್ರೆ ನಾವೇನ್ ಮಾಡ್ಬೇಕಾ, ನಾವು ಯುದ್ಧಕ್ಕೆ ಸನ್ನದ್ಧರಾಗಬೇಕು ಅಂತ ಸನ್ನದ್ಧರಾಗಿದ್ದು ಇವು ಎರಡೂ ಕಾರಣಗಳು ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ. ಬ್ರಿಟಿಷ್ ಗವರ್ನರ್ ಲಾರ್ಡ್ ಡಾಲೌಸಿಯಾ ಆಡಳಿತದ ಕಾರ್ಯವೈಖರಿಯನ್ನ ಚರ್ಚಿಸಿ. ಆಪ್ಷನ್ ಎ. ಲಾರ್ಡ್ ಡಾಲೌಸಿಯನ್ನು ಆಧುನಿಕ ಭಾರತದ ನಿರ್ಮಾಪಕ ಎಂದು ಕರೆಯುವರು. ನೆಕ್ಸ್ಟ್ ಆಪ್ಷನ್ ಬಿ. ಲಾರ್ಡ್ ಡಾಲೌಸಿ ಸಿಮ್ಲಾವನ್ನು ಬೇಸಿಗೆ ರಾಜಧಾನಿಯಾಗಿ ನೇಮಕ ಮಾಡಿಕೊಂಡನು. ನೋಡಿ, ಆಪ್ಷನ್ ಸಿ. ಗೂರ್ಖಾ ರೆಜಿಮೆಂಟ್ ಸ್ಥಾಪನೆ ಮಾಡಿದನು. ಆಪ್ಷನ್ ಡಿ. ಲಾರ್ಡ್ ಡಾಲೌಸಿ ಭಾರತದ ಚಿಕ್ಕ ವಯಸ್ಸಿನ ಗವರ್ನರ್, ಅಂದರೆ 36 ವರ್ಷ. ನೋಡಿ, ಚಿಕ್ಕ ವಯಸ್ಸಿನ ಗವರ್ನರ್, 36 ವರ್ಷದ ಗವರ್ನರ್ ಆಗಿದ್ದಂಥವನೇ ಲಾರ್ಡ್ ಡಾಲೌಸಿ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ನೋಡಿ, ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ನೋಡಿ, ಆಪ್ಷನ್ 1ರಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ 2 ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಆಪ್ಷನ್ 3 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಆಪ್ಷನ್ 4 ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಎಕ್ಸಲೆಂಟ್ ಇತಿಹಾಸ ಪುಸ್ತಕ ಅಧ್ಯಯನ ಮಾಡಿ ನೀವು ಈ ರೀತಿ ನೀವು
ಆಪ್ಷನ್ ಅಧ್ಯಯನ ಮಾಡ್ತಾರೆ ವಿದ್ಯಾರ್ಥಿಗಳು, ಉತ್ತರ ಅಧ್ಯಯನ ಮಾಡ್ತಾರೆ, ಫುಲ್ ಥಿಯರಿ ಇರುವಂತದ್ದು. ನೋಡಿ ವಿದ್ಯಾರ್ಥಿಗಳು, ಹಾಗಾದ್ರೆ ನಿಮ್ಮ ಸರಿಯಾದಂತ ಉತ್ತರ ಬೇಗ ಹೇಳಿ ವಿದ್ಯಾರ್ಥಿಗಳೇ, ಯಾವ್ದೋ ಒಂದು ಓದಿ ಬೇಗ ಹೇಳಿ. ನೋಡಿ 4 ಹೇಳಿಕೆಗಳು ಸರಿ ವಿದ್ಯಾರ್ಥಿಗಳೇ, ಎಲ್ಲಾ ಹೇಳಿಕೆಗಳು ಸರಿ. ಆಪ್ಷನ್ 4 ರೈಟ್ ಆನ್ಸರ್. ನೋಡಿ ಲಾರ್ಡ್ ಡಾಲ್ಹೌಸಿಯನ್ನ ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರೀತಾರೆ ವಿದ್ಯಾರ್ಥಿಗಳೇ, ಇದು ರೈಟ್ ಆನ್ಸರ್. ಲಾರ್ಡ್ ಡಾಲ್ಹೌಸಿಯನ್ನ ಆಧುನಿಕ ಭಾರತದ ನಿರ್ಮಾಪಕ ಅಂತ ಕರೀತಾರೆ. ಯಾಕೆಂದ್ರೆ ಹಲವಾರು ಯೋಜನೆಗಳನ್ನ, ಕಾಯ್ದೆಗಳನ್ನ ಜಾರಿ ಮಾಡಿ ಡೆವಲಪ್ಮೆಂಟ್ ಮಾಡಿದಂಥವ್ರು ಯಾರು? ಡಾಲ್ಹೌಸಿ. ಹಾಗಾಗಿ ಈಗ ಒಂದು ನಾನು ವಿವರಣೆ ಹೇಳಕ್ಕಾಗಲ್ಲ ವಿದ್ಯಾರ್ಥಿಗಳೇ, ಲೇಟ್ ಆಗ್ತದೆ. ಹಾಗಾಗಿ ವಿವರಣಾತ್ಮಕ ತರಗತಿಯಲ್ಲಿ ಹೇಳ್ತೀನಿ ಅಲ್ಲಿ. ನೆಕ್ಸ್ಟ್, ಹಾಗಾಗಿ ಆಪ್ಷನ್ ಎ ರೈಟ್. ಆಪ್ಷನ್ ಬಿ, ಲಾರ್ಡ್ ಡಾಲ್ಹೌಸಿ ಸಿಮ್ಲಾವನ್ನು ಬೇಸಿಗೆ ರಾಜಧಾನಿಯಾಗಿ ನೇಮಕ ಮಾಡಿಕೊಂಡ. ರೈಟ್. ಬೇಸಿಗೆ ರಾಜಧಾನಿಯಾಗಿ ಸಿಮ್ಲಾ ಮಾಡ್ಕೊಂಡಂತವನೇ ಲಾರ್ಡ್ ಡಾಲ್ಹೌಸಿ. ಹೌದು, ಬೇರೆ ಕಡೆ ಡೆಲ್ಲಿಯಲ್ಲೆಲ್ಲ ಸೆಕೆ ಆಗ್ತಾ ಇತ್ತಲ್ವಾ, ತಣ್ಣಗಿರ್ಲಿ ಅಂತ ಮಾಡಿಕೊಂಡ. ನೆಕ್ಸ್ಟ್, ಆಪ್ಷನ್ ಸಿ, ಗೂರ್ಖಾ ರೆಜಿಮೆಂಟ್ ಸ್ಥಾಪನೆ ಮಾಡಿದಂಥವನು. ರೈಟ್. ನೋಡಿ ಡಿ, ಲಾರ್ಡ್ ಡಾಲ್ಹೌಸಿ ಭಾರತದ ಚಿಕ್ಕ ವಯಸ್ಸಿನ ಗವರ್ನರ್ 36 ವರ್ಷಕ್ಕೆ. ನೋಡಿ ವಿದ್ಯಾರ್ಥಿಗಳು, 36 ವರ್ಷ ಚಿಕ್ಕ ವಯಸ್ಸಿನ ಗವರ್ನರ್ ಆಗಿದ್ದಂಥವನೇ ಲಾರ್ಡ್ ಡಾಲ್ಹೌಸಿ. ನೋಡಿ ವಿದ್ಯಾರ್ಥಿಗಳು, 36 ವರ್ಷಕ್ಕೆ ಇಡೀ ಅಖಂಡ ಭಾರತದ ಗವರ್ನರ್ ಆಗಿವನೇ ಲಾರ್ಡ್ ಡಾಲ್ಹೌಸಿ. ಇವತ್ತು 36 ವರ್ಷ ಆದ್ರೂ ನಮ್ಮ ಹುಡುಗರು ಮದುವೆ ಆಗಲ್ಲ. ಯಾಕೆಂದ್ರೆ ಸರ್ಕಾರಿ ಉದ್ಯೋಗ ಸಿಕ್ಕಿರಲ್ಲ. ಯಾಕೆಂದ್ರೆ ಹೆಣ್ಣು ಕೊಡಲ್ಲ. ಗೌರ್ಮೆಂಟ್ ಕೆಲಸನ ಹೆಣ್ಣು ಕೊಡ್ತೀವಿ ಅಂತಾರೆ. ಹುಟ್ಟಿರೋ ಗಂಡು ಮಕ್ಳಿಗೆಲ್ಲ ಗೌರ್ಮೆಂಟ್ ಕೆಲಸ ಸರ್ಕಾರ ಎಲ್ಲಿ ಕೊಡ್ತದೆ? ಅವ್ರು ಗೌರ್ಮೆಂಟ್ ಕೆಲಸ ಕೊಡಂಗಿಲ್ಲ, ಇವನು ಮದುವೆ ಆಗಂಗಿಲ್ಲ, ಹಂಗಾಗ್ಬಿಟ್ಟೈತೆ. ನೋಡಿ ನೋಡಿ ನೆಕ್ಸ್ಟ್ 8ನೇ ಪ್ರಶ್ನೆ. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವನ್ನು ತಿಳಿಸಿ. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣಗಳನ್ನ ತಿಳಿಸಿ. ಆಪ್ಷನ್ ಎ, ಹೈದರಾಲಿ ಮದ್ರಾಸ್ ಮೇಲೆ. ನೋಡಿ ವಿದ್ಯಾರ್ಥಿಗಳೇ, ಹೈದರಾಲಿ ಮದ್ರಾಸಿನ ಮೇಲೆ ನಡೆಸಿದಂತ ದಾಳಿಯೇ ಮೂಲ ಕಾರಣ. ನೆಕ್ಸ್ಟ್, ಆಪ್ಷನ್ ಬಿ, ಹೈದರಾಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧಿಸಿದ್ದು ಕಾರಣ. ಆಪ್ಷನ್ ಸಿ, ಹೈದರಾಲಿ ಬ್ರಿಟಿಷರಿಗೆ ಕಪ್ಪ ಕಾಣಿಕೆ ನೀಡದೇ ಹೋದದ್ದು ಕಾರಣ. ಆಪ್ಷನ್ ಡಿ, ಹೈದರಾಲಿ ದತ್ತುಪುತ್ರರ ಕಾಯ್ದೆಯನ್ನ ವಿರೋಧಿಸಿದ್ದು ಕಾರಣ. ನೋಡಿ ವಿದ್ಯಾರ್ಥಿಗಳೇ, ಆದ್ರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ನೋಡಿ ಆಪ್ಷನ್ 1 ಹೇಳಿಕೆ ಮಾತ್ರ ಸರಿಯಾಗಿದೆ. ಆಪ್ಷನ್ 2 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 3 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 4 ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ನೋಡಿ ವಿದ್ಯಾರ್ಥಿ, ಹಾಗಾದ್ರೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಕರೆಕ್ಟಾಗಿ ಓದಿದ್ರೆ ಅಷ್ಟೇ ಹಾಕ್ಬೋದು ವಿದ್ಯಾರ್ಥಿಗಳಿಲ್ಲ ಅಂದ್ರೆ ಹಾಕಕ್ಕಾಗಲ್ಲ. ನೋಡಿ ಆಪ್ಷನ್ 1 ಹೇಳಿಕೆ ಮಾತ್ರ ಸರಿಯಾಗಿದೆ ವಿದ್ಯಾರ್ಥಿಗಳೇ. ನೋಡಿ, ಹೈದರಾಲಿ ಮದ್ರಾಸಿನ ಮೇಲೆ ನಡೆಸಿದಂತ ದಾಳಿಯೇ ಮೂಲ ಕಾರಣ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧಕ್ಕೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಹಾಗಾಗಿ ಇದು ರೈಟ್. ಹೈದರಾಲಿ ಸಹಾಯಕ ಸೈನ್ಯ ಪದ್ಧತಿಯನ್ನ ವಿರೋಧಿಸಿದನು. ನೋಡಿ ವಿದ್ಯಾರ್ಥಿಗಳೇ, ಸಹಾಯಕ ಸೈನ್ಯ ಪದ್ಧತಿ ಮತ್ತೆ ಹೈದರಾಲಿಗೆ ಸಂಬಂಧನೇ ಇಲ್ಲ ವಿದ್ಯಾರ್ಥಿಗಳೇ. ಹೈದರಾಲಿ 1782ರಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧರಂಗದಲ್ಲಿ ಮರಣ ಹೊಂದ್ಬಿಟ್ಟ. ಹಾಗಾಗಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಯಾಗಿದ್ದ ಯಾವಾಗ ಅಂದಾಗ 1798 ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ. ಹಾಗಾಗಿ ಹೈದರಾಲಿಗೂ ಸಹಾಯಕ ಸೈನ್ಯ ಪದ್ಧತಿಗೂ ಸಂಬಂಧ ಇಲ್ಲ. ಹಾಗಾಗಿ ಇಲ್ಲಿ ರಾಂಗ್ ಆಗಿರುವಂಥದ್ದು. ನೋಡಿ ಆಪ್ಷನ್ ಸಿ, ಹೈದರಾಲಿ ಬ್ರಿಟಿಷರ್ಗೆ ಕಪ್ಪ ಕಾಣಿಕೆ ನೀಡದೆ ಹೋದದ್ದು ಕಾರಣ. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧರಂಗದಲ್ಲಿ ಬ್ರಿಟಿಷರೇ ಹೈದರಾಲಿಗೆ ಕಪ್ಪ ಕಾಣಿಕೆಗಳನ್ನು ಕೊಡ್ತಾರೆ. ಯಾಕೆ? ಯುದ್ಧ ವೆಚ್ಚಕ್ಕಾಗಿ ಬ್ರಿಟಿಷರೇ ಹೈದರಾಲಿಗೆ ಹಣವನ್ನ ತಂದುಕೊಡ್ತಾರೆ. ಆಗ ಇದು ಉಲ್ಟಾ ಇದೆ, ಇದು ರಾಂಗ್ ವಿದ್ಯಾರ್ಥಿಗಳೇ. ಹೈದರಾಲಿ ದತ್ತುಪುತ್ರರ ಕಾಯ್ದೆಯನ್ನು ವಿರೋಧಿಸಿದ್ದು ಕಾರಣ. ನೋಡಿ ವಿದ್ಯಾರ್ಥಿಗಳೇ, ಹೈದರಾಲಿ 1700ರಲ್ಲೇ ಹೊರಟೋಗ್ಬಿಟ್ಟ. ದತ್ತುಪುತ್ರರ ಕಾಯ್ದೆ 1848ರಲ್ಲಿ ಜಾರಿ ಆಗ್ತದೆ. ನೋಡಿ, ಇಲ್ಲಿಗಿನ್ನ 80 ವರ್ಷ ಡಿಫ್ರೆನ್ಸ್ ಐತೆ ವಿದ್ಯಾರ್ಥಿಗಳೇ. ಹಂಗಾಗಿ ಇದು ಹೈದರಾಲಿಗೆ ಸಂಬಂಧಪಟ್ಟಿಲ್ಲ, ರಾಂಗ್. ಹಾಗಾಗಿ ಹೈದರಾಲಿ ಮದ್ರಾಸಿನ ಮೇಲೆ ನಡೆಸಿದಂತ ಒಂದು ದಾಳಿಯೇ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾಗಿರುವಂತದ್ದು. ರೈಟ್ ಆನ್ಸರ್. ನೆಕ್ಸ್ಟ್, ಲಾರ್ಡ್ ವೆಲ್ಲೆಸ್ಲಿಯ ವಿಶೇಷತೆಯನ್ನು ಪರಿಗಣಿಸಿ. ಲಾರ್ಡ್ ವೆಲ್ಲೆಸ್ಲಿಯ ವಿಶೇಷತೆಯನ್ನು ಪರಿಗಣನೆ ಮಾಡಿ. ನೋಡಿ ಆಪ್ಷನ್ ಎ, 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದನು. ನೆಕ್ಸ್ಟ್, ಆಪ್ಷನ್ ಬಿ, 1798 1799ರಲ್ಲಿ ನಡೆದಂತ 4ನೇ ಆಂಗ್ಲೋ ಮೈಸೂರು ಯುದ್ಧದ ರಂಗದಲ್ಲಿ ಭಾಗವಹಿಸಿದಂತವನೇ ಲಾರ್ಡ್ ವೆಲ್ಲೆಸ್ಲಿ. ನೋಡಿ, ಹಾಗಾದ್ರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ನೋಡಿ, ಆಪ್ಷನ್ 1
ಒಂದು ಹೇಳಿಕೆ ಮಾತ್ರ ಸರಿಯಾಗಿವೆ. ಒಂದು ಹೇಳಿಕೆ ಮಾತ್ರ ಸರಿಯಾಗಿವೆ. ಆಪ್ಷನ್ 2 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಆಪ್ಷನ್ 3 2 ಹೇಳಿಕೆಗಳು ತಪ್ಪಾಗಿವೆ. 2 ಹೇಳಿಕೆಗಳು ತಪ್ಪಾಗಿವೆ. ಆಪ್ಷನ್ 4 ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಾದ್ರೆ ಸರಿಯಾದಂತ ಉತ್ತರ 4 ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ ವಿದ್ಯಾರ್ಥಿಗಳೇ. ಎಲ್ಲಾ ಹೇಳಿಕೆಗಳು ಸರಿಯಾಗಿದೆ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದನು. ರೈಟ್. ನೋಡಿ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತ ಭಾರತದ ಪ್ರಥಮ ರಸ ಹೈದರಾಬಾದಿನ ನಿಜಾಮನಾದಂತ ಅಲಿ ಖಾನ್ 1798ರಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಅಲಿ ಖಾನ್ ಯಾವಾಗ 1798ರಲ್ಲಿ ಸಹಿ ಹಾಕಿದನು. ನೋಡಿ, ಇಡೀ ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದಂತ ಭಾರತದ ಪ್ರಥಮ ರಸ ಹೈದರಾಬಾದಿನ ನಿಜಾಮನಾದಂತ ಅಲಿ ಖಾನ್ 1798ರಲ್ಲಿ ಸಹಿ ಮಾಡ್ತಾನೆ. ನೋಡಿ, ನಂತರ 3ನೇ ಕೃಷ್ಣರಾಜ ಒಡೆಯರ್ 1799ರಲ್ಲಿ ಸಹಿ ಮಾಡ್ತಾರೆ. ನೋಡಿ, 3ನೇ ಕೃಷ್ಣರಾಜ ಒಡೆಯರ್ 1799ರಲ್ಲಿ. ನೋಡಿ, 3ನೇ ಕೃಷ್ಣರಾಜ ಒಡೆಯರ್ 1799ರಲ್ಲಿ ಸಹಿ ಮಾಡ್ತಾರೆ. ನೋಡಿ, ಮರಾಠ ಪೇಶ 2ನೇ ಬಾಲಾಜಿ ಬಾಜಿರಾವ್ 1802ರಲ್ಲಿ ಸಹಿ ಮಾಡ್ತಾನೆ. ನೋಡಿ, 2ನೇ ಬಾಲಾಜಿ ಬಾಜಿರಾವ್ 1802ರಲ್ಲಿ ಸಹಿ ಮಾಡ್ತಾನೆ. ನೋಡಿ, ಹಾಗಾದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ವಿರೋಧ ಮಾಡಿದವರು ಯಾರು? ವಿರೋಧ ಮಾಡಿದವರು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ನಾನು ಸಹಿ ಹಾಕಲ್ಲ, ಹೋಗಲೇ ಯಾವನ ನೀನು, ನನಗೆ ಕಾಯ್ದೆ ತಗೊಂಬರನು, ನಾನು ಹಾಕಲ್ಲ ಹೋಗಂದ. ವಿದ್ಯಾರ್ಥಿಗಳೇ, ಪ್ರಥಮ ಬಾರಿಗೆ ಸಹಿ ಹಾಕಿದವರು ಯಾರು? ಅಲಿ ಖಾನ್ 1798. ನೋಡಿ, ನಂತರ 3ನೇ ಕೃಷ್ಣರಾಜ ಒಡೆಯರ್ 1799ರಲ್ಲಿ, 2ನೇ ಬಾಲಾಜಿ ಬಾಜಿರಾವ್ 1802ರಲ್ಲಿ. ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿರೋಧ ಮಾಡಿದಂಥವ್ರು ಯಾರಪ್ಪ ಅಂದಾಗ ಟಿಪ್ಪು ಸುಲ್ತಾನ್. ಯಾವಾಗ ನಾನು ಹಾಕ್ಲಾ, ನಾನು ಯಾಕೆ ಹಾಕ್ಲಿ, ನೀವು ಹೇಳಿದ್ದಕ್ಕೆ ನಾನು ಯಾಕೆ ಸಹಿ ಹಾಕ್ಲಿ ಅಂತ ಹಾಕ್ಲಿಲ್ಲ ಅವನು. ವಿರೋಧಿಸುವ ಶಕ್ತಿ ಇರಬೇಕು ವಿದ್ಯಾರ್ಥಿಗಳೇ, ಹೌದಲ್ವಾ? ಇವರೆಲ್ಲ ಸುಮ್ಮನೆ ಆಯ್ತು ಬಾರಪ್ಪ ಹಾಕ್ತಿ ಅಂತ ಎಬ್ಬೆಟ್ಟಿಕ್ ಬಿಟ್ರು ಕಳ್ಳನ ಮಕ್ಕಳು, ಸರಿಲ್ಲ ಅವರೆಲ್ಲ. ನೋಡಿ ವಿದ್ಯಾರ್ಥಿಗಳೇ, ಹೀಗಾಗಿ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡ್ತಾನೆ. ರೈಟ್ ಆನ್ಸರ್ ಆಪ್ಷನ್ ಬಿ. 1798-99ರಲ್ಲಿ ನಡೆದಂತ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದಂತವನೇ ಲಾರ್ಡ್ ವೆಲ್ಲೆಸ್ಲಿ. ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ, ಲಾರ್ಡ್ ವೆಲ್ಲೆಸ್ಲಿಯೇ 4ನೇ ಆಂಗ್ಲೋ ಮೈಸೂರು ಯುದ್ಧರಂಗದಲ್ಲಿ 1799 ಮೇ 4ನೇ ತಾರೀಕಿನಂದು ನಮ್ಮ ಟಿಪ್ಪು ಸುಲ್ತಾನ್ ಸೋಲಿಸ್ತಾರೆ. ಆಗ ಟಿಪ್ಪು ಸುಲ್ತಾನ್ ಮರಣ ಹೊಂದಾಗ ಆಗ ಟಿಪ್ಪು ಸುಲ್ತಾನನ್ನ ಶ್ರೀರಂಗಪಟ್ಟಣದಲ್ಲಿಯೇ ಸಮಾಧಿ ಮಾಡಲಾಯಿತು. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ, ಟಿಪ್ಪು ಡ್ರಾಪ್ ಎಲ್ಲಿದೆ? ನೋಡಿ ವಿದ್ಯಾರ್ಥಿ, ಟಿಪ್ಪು ಡ್ರಾಪ್ ಎಲ್ಲೈತೆ? ಇದು ಡೈರೆಕ್ಟ್ ಪ್ರಶ್ನೆ ಕೊಟ್ಟಿದ್ದೀನಿ ಹಂಗೇನೆ. ನೋಡಿ, ಆಪ್ಷನ್ ಎ ಶಿವಗಂಗೆ ಬೆಟ್ಟ, ಆಪ್ಷನ್ ಬಿ ನಂದಿ ಬೆಟ್ಟ, ಆಪ್ಷನ್ ಸಿ ದೇವರಾಯನ ದುರ್ಗದ ಬೆಟ್ಟ, ಆಪ್ಷನ್ ಡಿ ಮೈಸೂರು ಚಾಮುಂಡಿ ಬೆಟ್ಟ. ಇದು ಡೈರೆಕ್ಟ್ ಆನ್ಸರ್ ಅಷ್ಟೇ ವಿದ್ಯಾರ್ಥಿಗಳೇ. ಇದು ಸಿಂಗಲ್ ಆನ್ಸರ್. ಎಲ್ಲಿದೆ? ನಂದಿ ಬೆಟ್ಟದಲ್ಲಿದೆ ವಿದ್ಯಾರ್ಥಿಗಳೇ. ನಂದಿ ಬೆಟ್ಟದಲ್ಲಿರುವಂಥದ್ದು. ಶನಿವಾರ ಭಾನುವಾರ ಬಂತು ಅಂದ್ರೆ ನಮ್ಮ ಅಮರ ಪ್ರೇಮಿಗಳು ಎಲ್ಲ ಇದೇ ನಂದಿ ಬೆಟ್ಟದ ಕಡೆಗೆ ಒನ್ ಡೇ ಟ್ರಿಪ್ ಅಂತ ವಾಟಕ್ಕೆ ಎತ್ಬಿಡ್ತಾರೆ. ಈಗ ಇನ್ನೊಂದು ಏನಂದ್ರೆ, ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇನ್ನೊಂದು ಆದಿಯೋಗಿ ಬೇರೆ ಆಗಿರೋದ್ರಿಂದ ಹಂಗೆ ಆದಿಯೋಗಿ ನೋಡ್ಕೊಂಡು ನಂದಿ ಬೆಟ್ಟ ನೋಡ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಭಾನುವಾರ ಹೋಗ್ಬಿಟ್ಟು ಬಂದು ಸೋಮವಾರ ಕೆಲಸಕ್ಕೆ ಹೋಗೋಣ ಅಂತ ಎಲ್ಲ ಹೋಗ್ಬಿಡ್ತಾರೆ ವಿದ್ಯಾರ್ಥಿಗಳು. ಹೀಗಾಗಿ ಟಿಪ್ಪು ಡ್ರಾಪ್ ಎಲ್ಲ ಐತೆ ನಂದಿ ಬೆಟ್ಟದ ವಿದ್ಯಾರ್ಥಿಗಳೇ. ಈ ಶಿವಗಂಗೆ ಬೆಟ್ಟ ಐತೆ ವಿದ್ಯಾರ್ಥಿಗಳೇ, ಇಲ್ಲೊಂದು ಫೇಮಸ್ ಏನ್ ಹೇಳ್ರಿ, ಶಾಂತಲಾ ಡ್ರಾಪ್ಸ್. ವಿಷ್ಣುವರ್ಧನ ರಾಣಿ ಶಾಂತಲಾ ಇದೇ ಶಿವಗಂಗೆ ಬೆಟ್ಟದ ಮೇಲಿಂದ ಬಿದ್ದು ಮರಣ ಹೊಂದಿದಳು ಎಂಬ ಪ್ರತೀತಿ ಎಲ್ಲ ಐತೆ ವಿದ್ಯಾರ್ಥಿಗಳು. ಅಲ್ಲಿ ಜನ ಹೇಳ್ತಾರೆ, ಬಟ್ ನಮ್ಮ ಇತಿಹಾಸ ಹಂಗೇನು ಹೇಳಲ್ಲ. ಯಾಕೆಂದ್ರೆ ವಿಷ್ಣುವರ್ಧನ ಇನ್ನ 2-3 ಮದುವೆ ಆಗ್ಬಿಡ್ತಾನೆ. ಆಗ ಸವತಿಯರನ್ನ ತಗೊಂಬಂದ ಗಂಡ ಅಂತ ಹೇಳ್ಬಿಟ್ಟು ಮುಂಚೆ ಬಂದ್ಬಿಟ್ಟು ಅಲ್ಲಿ ಶಿವಗಂಗೆ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದ್ಲು ಅಂತ ಹೇಳ್ತಾರೆ. ಶಾಂತಲಾ ಡ್ರಾಪ್ಸ್ ಅಂತ, ಅಲ್ಲಿ ಯಾರು ಬೀಳಬಾರ್ದು ಅಂತ ಕಬ್ಬಿಣದ ರಾಡುಗಳನ್ನೆಲ್ಲ ಹಾಕ್ಯಾರ ವಿದ್ಯಾರ್ಥಿ. ಬೇಕಾದ್ರೆ ಹೋಗಿ ಬನ್ನಿ. ಇನ್ನೊಂದೇ ಗೊತ್ತಾ, ಶಿವಗಂಗೆ ಬೆಟ್ಟದಲ್ಲಿ ಒಳಕಲ್ ತೀರ್ಥ ಅಂತ ಒಂದೈತೆ. ಒಳಕಲ್ ತೀರ್ಥ ಅಂತ ಅಲ್ಲೆಲ್ಲೂ ಒಳಕಲ್ಲು ಒಂದು ಇದೈತೆ ವಿದ್ಯಾರ್ಥಿ. ಕೈ ಇಟ್ರೆ ನೀರು ಸಿಗ್ತದೆ, ಕೆಲವರಿಗೆ ನೀರು ಸಿಗ್ತದೆ, ಕೆಲವರಿಗೆ ಸಿಕ್ಕಲ್ಲ. ನೀರು ಸಿಕ್ದವ್ರಿಗೆ ಓ ನೀವು ಪುಣ್ಯ ಮಾಡಿದ್ದೆ ಅಂತ, ನೀರು ಸಿಗದೆ ಇದ್ದವ್ರಿಗೆ ಓ ನೀವು ಪುಣ್ಯ ಮಾಡಿಲ್ಲ ಅಂತ. ಆ ರೀತಿ ಇದೆ ವಿದ್ಯಾರ್ಥಿಗಳೇ. ಎಷ್ಟೋ ಜನ ಹೋಗ್ತಾರೆ, ನನಗೆ ಸರಿ ಮದುವೆ ಆಗ್ತದಾ, ಮದುವೆ ಆಗಲ್ವಾ, ಏನು ಸೆಟ್ ಆಗ್ತದ ಆಗಲ್ವಾ ಅಂತೇಳಿ ಆತ ಕೈಯಲ್ಲಿ ಇಟ್ಟು ಪ್ರತೀತಿ ಎಲ್ಲ ಐತೆ ವಿದ್ಯಾರ್ಥಿಗಳೇ. ಬೇಕಾದ್ರೆ ನೀವು ಒಂದ್ಸರಿ ಹೋಗಿ ಬನ್ನಿ. ಶಿವಗಂಗೆ ಬೆಟ್ಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರಿಂದ ಬೆಂಗಳೂರಿಗೆ ಹೋಗೋ ದಾಬಸ್ಪೇಟೆ ಐತಲ್ಲ ಅಲ್ಲಿ ಕಾಣಿಸ್ತದೆ ನೋಡ್ರಿ ಅದು. ನೋಡಿ, ದೇವರಾಯನ ದುರ್ಗ ಇದು ತುಮಕೂರು ಜಿಲ್ಲೆ ವಿದ್ಯಾರ್ಥಿಗಳೇ.
ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತದ್ದು ದೇವರಾಯನದುರ್ಗ. ನೋಡಿ, ದೇವರಾಯನದುರ್ಗದ ಬೆಟ್ಟದಲ್ಲಿ ಯೋಗ ನರಸಿಂಹಸ್ವಾಮಿ ದೇವರ ಐತೆ ವಿದ್ಯಾರ್ಥಿಗಳು. ಅಲ್ಲಿ ಪ್ರತಿ ವರ್ಷ ತೇರು ಆಗ್ತೈತೆ. ತೇರು ಅಲ್ಲಿ ವಿಶೇಷ ಏನಪ್ಪ ಅಂದ್ರೆ, ಪ್ರತಿ ವರ್ಷ ತೇರು ಒಳ್ಳೆ ಎಲ್ಲ ಕಡಿದು ಎಲ್ಲ ಜೋರ ಮಾಡ್ತಾರೆ. ಆ ತೇರಿನ ದಿವಸ ಅಲ್ಲಿ ಗರುಡ ಬಂದು ಆ ಯೋಗ ನರಸಿಂಹಸ್ವಾಮಿ ತೇರನ್ನ ಸುತ್ತಾಕಿದ್ರಷ್ಟೇ ಗರುಡ ಬಂದು ಆ ತೇರು ಮುಂದಕ್ಕೆ ಹೋಗುವಂಥದ್ದು, ಎಳೆಯಂಗಿರೋದು, ತೇರು ಮುಂದಕ್ಕೆ ಸಾಗಿಸುವಂತಿರೋದು. ಗರುಡ ಏನಾದ್ರು ಬಂದಿಲ್ಲ, ಸುತ್ತಾಕಿಲ್ಲ ಅಂದ್ರೆ ತೇರು ಮುಂದಕ್ಕೆ ಹೋಗಲ್ಲ, ಮುಂದಕ್ಕೆ ಎಳೆಯಕ್ಕೆ ಅವಕಾಶ ಇಲ್ಲ ವಿದ್ಯಾರ್ಥಿಗಳೇ. ಅದು ಬಹಳ ಫೇಮಸ್ ಆಗಿರುವಂಥದ್ದು ದೇವರಾಯನದುರ್ಗದ ಬೆಟ್ಟ. ಸರಿ, ಮೈಸೂರು ಚಾಮುಂಡಿ ಬೆಟ್ಟ ಬಿಡ್ರಿ. ಮೈಸೂರು ಚಾಮುಂಡಮ್ಮ ಇಡೀ ನಾಡ ದೇವತೆ. ನಾವು ಚಾಮುಂಡಿ ಉತ್ಸವಗಳನ್ನ, ದಸರಾ ಉತ್ಸವ ಮಾಡ್ತಾ ಇರ್ತೇವೆ. ಹಾಗೆ ಈ ಚಾಮುಂಡೇಶ್ವರಿ ತಾಯಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೊಂದು ಸರ್ಕಾರಿ ಉದ್ಯೋಗ ಕಲ್ಪಿಸ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ನೋಡಿ, ಇದು ಇಷ್ಟು 10 ಪ್ರಶ್ನೆಗಳನ್ನ ಈ ಒಂದು ತರಗತಿಯನ್ನು ಅಧ್ಯಯನ ಮಾಡಿದ್ದೇವೆ. ನೋಡಿ, ಇಂಥ ಒಂದು ಉಪಯುಕ್ತವಾದಂತ ಒಂದು ಪುಸ್ತಕ ಬೇಕು ಅಂದ್ರೆ ವಿದ್ಯಾರ್ಥಿಗಳೇ, ನಂದೇ ಎಕ್ಸಲೆಂಟ್ ಇತಿಹಾಸ 9008212257 ನನ್ನ ಇದೇ ನಂಬರ್, ಒಂದೇ ನಂಬರ್ ಇರುವಂತದ್ದು, ನಾನೇ ಬರೆದಿರುವಂತದ್ದು ಎಕ್ಸಲೆಂಟ್ ಇತಿಹಾಸ ಎಂಬ ಪುಸ್ತಕ. ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸದ 4 ಭಾಗಗಳನ್ನು ಒಳಗೊಂಡಿದೆ. ನೀವು ರಾಜ್ಯದ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಕೊಂಡು ಅಧ್ಯಯನ ಮಾಡಬಹುದು. ಮತ್ತು ನಾನು ಗುರುಕುಲ ಅಕಾಡೆಮಿಯಲ್ಲಿ ನನ್ನ ಇತಿಹಾಸದ ಎಲ್ಲ ಒಂದು 4 ಪಾಠಗಳನ್ನ ವಿವರಣಾತ್ಮಕವಾಗಿ ಹೇಳಿದ್ದೀನಿ ವಿದ್ಯಾರ್ಥಿಗಳೇ. ಅಲ್ಲಿನೂ ಕೇಳಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಆದ್ರೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.